ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಶುಕ್ರವಾರ ಬೆಳಗ್ಗೆ 5 ಗಂಟೆಗೆಲ್ಲ ಎದ್ದಿದ್ದೀನಿ. ಎಲ್ಲ ಮನೆ ಬಾಗಿಲೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋಣ ಅಂದ್ಬಿಟ್ಟು, ಇವತ್ತು ಶುಕ್ರವಾರ ಆಗಿರೋದ್ರಿಂದ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋಣ, ಸ್ನಾನ ಮಾಡ್ಕೊಂಡು ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಡೋಣ ಅಂದ್ಬಿಟ್ಟು 5 ಗಂಟೆಗೆಲ್ಲ ಎದ್ದಿದ್ದೀನಿ. ಲೈಟಾಗಿ ಬೆಳಕು ಬಂದಿತ್ತು. ಆಮೇಲೆ ಫಸ್ಟಾಗಿ ಪೈಪ್ ಹಾಕ್ಕೊಂಡು ಎಲ್ಲ ಕ್ಲೀನ್, ಹೊರಗಡೆ ಎಲ್ಲ ಫಸ್ಟ್ ಕ್ಲೀನ್ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಎಲ್ಲ ತೊಳೆದ್ಬಿಟ್ರೆ, ಆಚೆ ಕಡೆ ಎಲ್ಲ ತೊಳೆದ್ಬಿಟ್ಟು ರಂಗೋಲಿ ಎಲ್ಲ ಹಾಕ್ಬಿಟ್ರೆ ಆಮೇಲೆ ಮನೆ ಒಳಗಡೆ ಹೋಗ್ಬಿಟ್ಟು ಕೆಲಸ ಎಲ್ಲ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಎಲ್ಲ ಹೊರಗಡೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನು ಯಾರೂ ಎದ್ದಿಲ್ಲ, ನಮ್ಮ ಮನೆಯವರು ಹುಡುಗರು ಯಾರೂ ಎದ್ದಿಲ್ಲ. ಇವತ್ತು ಶುಕ್ರವಾರ. ಅವನು ನಮ್ಮ ಮಗ ಸಾಯಿ ಕಾಲೇಜಿಗೆ ಹೋಗಬೇಕು, ಅಲ್ಲೇ ಹಾಸ್ಟ್ಲಲ್ಲೇ ಇರೋದು. ಅದಕ್ಕೆ ಹೋಗ್ತಾನೆ. ಅಷ್ಟೊತ್ತಿಗೆ ನಾಷ್ಟ ಎಲ್ಲ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಫಸ್ಟ್ ಎಲ್ಲ ಮನೆ ಬಾಗಿಲಲ್ಲೆಲ್ಲ ಅವ್ರು ಎದ್ದೇಳೋ ಅಷ್ಟೊತ್ತಿಗೆಲ್ಲ ಕ್ಲೀನ್ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಹಂಗೆ ನಾನು ಸ್ಕೂಟಿಯಲ್ಲೇ ನಿಲ್ಲಿಸಿರ್ತೀನಲ್ವ, ಬೆಳಗ್ಗೆ ಎಲ್ಲ ಮೋಟ್ರ್ ಹಾಕ್ಕೊಂಡು ನೀರು ಹಾಕೋವಾಗ ಅದನ್ನು ಹಂಗೆ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ರಾತ್ರಿ ಟೈಮಲ್ಲಿ ತುಂಬ ಹುಳ ಬರ್ತೈತೆ, ಲೈಟೇ ಬೆಳಕು. ಅದಕ್ಕೆ ಅವೆಲ್ಲ ನೋಡಿ ಅವೆಲ್ಲ ಇದು ಮಾಡ್ತಾಯಿದ್ದೀನಿ, ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ತಾಯಿದ್ದೀನಿ. ತುಂಬಾ ಗಲೀಜಾಗಿರ್ತೈತೆ. ಮತ್ತು ಆ ಹೂವು, ದಾಸವಾಳ ಹೂವು ಎಲ್ಲ ಕಿತ್ಕೊಂಡಿದ್ರೆ ಅವತ್ತೆಲ್ಲ ಏನೂ ಆಗಿರಲ್ಲ. ತುಂಬಾ ಹೂವು ಬಿಡ್ತೈತೆ. ಆ ಹೂವು ಏನಾಗುತ್ತೆ ಅಂದ್ಬಿಟ್ಟು ಒಣಗೋಗಿರ್ತೈತಲ್ಲ, ನೆನ್ನೆ ಹೂವೆಲ್ಲ ಇವತ್ತೆಲ್ಲ ಒಣಗೋಗೆಲ್ಲ ಬಿದ್ದೋಗಿರ್ತೈತೆ. ಅವೆಲ್ಲ ಇದಾಗಿರ್ತೈತೆ. ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇವಾಗ ಗೇಟ್ ಮುಂದ್ಗಡೆನೂ ನೀರು ಹಾಕ್ಕೊಂಬಿಟ್ಟು ರಂಗೋಲಿ ಹಾಕ್ಕೊಬಿಡೋಣ ಅಂದ್ಬಿಟ್ಟು ಒಂದಿನ ಬಿಟ್ಟು ಒಂದಿನ ಪೈಪಲ್ಲೆಲ್ಲ ತೊಳೆದ್ಬಿಡ್ತೀನಿ. ಮಿಕ್ಕಿರೋ ದಿವಸ ಎಲ್ಲ ಗುಡಿಸ್ಬಿಟ್ಟು ಆಮೇಲೆ ನೀರು ಹಾಕ್ಕೊಂಡು ರಂಗೋಲಿ ಹಾಕ್ಕೊತೀನಿ ಅಷ್ಟೇ. ಈಗ ಎಲ್ಲ ನೀರು ತೊಳೆದಿದ್ದೆಲ್ಲ ಆಯಿತು. ಇವಾಗ ರಂಗೋಲಿ ಹಾಕ್ಕೊತಾ ಇದ್ದೀನಿ. ಸಿಂಪಲ್ಲಾಗಿ ಯಾವುದೋ ಒಂದೊಂದು ರಂಗೋಲಿ ಹಾಕ್ಬಿಟ್ಟು ಮನೆ ಕೆಲಸ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಅಷ್ಟಕ್ಕೆ ತುಂಬ ಬೆಳಕಾಗೋಯ್ತು ನೋಡಿ. ಇವಾಗ ಮನೆ ಬಾಗ್ಲ ಹತ್ರನೂ ಒಂದು ರಂಗೋಲಿ ಹಾಕ್ತಾಯಿದ್ದೀನಿ. ಇಲ್ಲಿನೂ ಅಷ್ಟೇ ಪುಟ್ಟದಾಗಿ ಒಂದು ರಂಗೋಲಿ ಹಾಕ್ಕೊತೀನಿ. ಎಲ್ಲ ಬೆಳಕಾಗೋಯ್ತೀವಿ ಇಲ್ಲಿಗೇನೆ. ಆಮೇಲೆ ಮನೆ ಒಳಗಡೆ ಬರೋಷ್ಟೊತ್ತಿಗೆ ಪಾತ್ರೆ ಎಲ್ಲ ತುಂಬೈತೆ, ಎಲ್ಲ ತೊಳೆದಾಕಿದ್ನೆ. ಆಮೇಲೆ ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಎಲ್ಲ ಸಿಂಕ್ ಕಟ್ಟೆ ಎಲ್ಲ ಇರ್ತೈತಲ್ಲ, ಇದೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಮನೆ ಕೆಲಸ ಮಾಡಿಕೊಂಡು ಸ್ಟಿಚಿಂಗ್ ಎಲ್ಲ ಮಾಡಬೇಕಾದ್ರೆ ಲೇಟಾಗಿ ಹೋಗ್ಬಿಡ್ತೈತೆ. ಅವಾಗೂ ಅಮ್ಮ ಸ್ವಲ್ಪ ಹೆಲ್ಪ್ ಮಾಡ್ತಾ ಇರ್ತಾಳೆ ನನಗೆ. ಆದರೂ ನೋಡಿ ಟೀ ತಗೊಂಡೋಗಿ ಇಕ್ಕೊಂಡು ಸ್ವಲ್ಪ ಫೋನ್ ನೋಡ್ಕೊಂಡಿದ್ನ. ಅಷ್ಟೊತ್ತಿಗೆ ಸಾಯಿನೂ ಬರ್ದು ನಮ್ಮ ಯಜಮಾನ್ರು ಕೊಡೋಕೆ ಹೋದ್ನೆ. ಅವ್ರು ಬೇಡ, ನನ್ನ ಟೀ ಬೇಡ ಅಂತಂದರು. ಸರಿ ಆಯಿತು ಅಂದ್ಬಿಟ್ಟು ನಾನು ಸಾಯಿ ಇಬ್ಬರು ಕುತ್ಕೊಂಡು ಟೀ ಕುಡಿತಾ ಇದ್ದೀವಿ. ಅದೇ ಮಾತಾಡ್ತಾ ಇದ್ದೀವಿ. ನಾನು ಸಾಯಿ ರೆಡಿ ಆಗಬೇಕಪ್ಪ, ಬೇಗ ಹೋಗ್ಬೇಕಂತೆ ಡ್ಯಾಡಿ ಹೇಳಿದ್ರು ಅಂತ. ಅವನು ಅದೇ ಮಾತಾಡ್ತಾ ಇದ್ನು. ಹಿಂಗಿರಬೇಕು ಹಂಗಿರಬೇಕು ಹಾಸ್ಟೆಲಲ್ಲಿ ಅಂದ್ಬಿಟ್ಟು ಎಲ್ಲ ಹೇಳ್ತಾ ಇದ್ನಿ. ಅವರು ನಮ್ಮ ಮನೆಯವರು ಅಷ್ಟೊತ್ತಿಗೆಲ್ಲ ಶೆಡ್ ಹತ್ರಕ್ಕೆ ಹೋಗೋಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದರು. ಏನನ್ನ ಮುದ್ದೆ ಏನನ್ನ ಮಿಕ್ಕಿದ್ರೆ ಕೋಳಿಗಳಿಗೆ ಹಾಕಕ್ಕೆ ಮತ್ತು ನಾಯಿ ಮರಿಗಳಿಗೆಲ್ಲ ಊಟ ಎಲ್ಲ ತಗೊಂಡು ಹೋಗ್ತಾಯಿದ್ದಾರೆ. ಅವರು ಅಲ್ಲಿ ಹೋಗ್ಬಿಟ್ಟು ಬರೋಷ್ಟೊತ್ತಿಗೆ ರೆಡಿಯಾಗಿರು ಅಂತ ಹೇಳ್ತಾಯಿದ್ರು. ನಮ್ಮ ಸಾಯಿಗೆ ಅಷ್ಟೊತ್ತಿಗೆ ರೆಡಿ ಆಗಪ್ಪ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ನೀರು ಬರ್ತಾಯಿತ್ತು. ಅಲ್ಲಿ ಸಿಂಪಲ್ಲೇ ಪೈಪ್ ಹಾಕಿದ್ದೀವಿ. ಇಲ್ಲಿ ಬರ್ತಿತ್ತು, ಮೇಲ್ಗಡೆ ನಲ್ಲಿ ಬರ್ತೈತೆ. ಇಲ್ಲಿ ಆಫ್ ಮಾಡಿದ್ರೆ ಅಲ್ಲಿ ನಲ್ಲಿ ಬರೋದು. ಹಂಗಾಗಿ ಟೈಮ್ ಆಗೋಗ್ಬಿಡುತ್ತೆ ಅಂದ್ಬಿಟ್ಟು ಸಿಂಪಲ್ಲೇ ಪೈಪಲ್ಲಿ ಹಿಡ್ಕೊತಾ ಇದ್ದೀವಿ. ಇದು ಅಡುಗೆ ಮಾಡೋಕ್ಕೆ ಮಾತ್ರ ಬಳಸೋದು ನೀರು. ಫಿಲ್ಟ್ರ್ ನೀರು ಬಂದ್ಬಿಟ್ಟು ಊರಲ್ಲೇ ಫಿಲ್ಟ್ರ್ ಇದೆ, ಇಲ್ಲಿ ಊರಲ್ಲೇ ತಗೊಬರ್ತಾರೆ. ಆಮೇಲೆ ಇದು ಅಡುಗೆ ಮಾಡೋಕ್ಕೆ ಮಾತ್ರ ಅಂದ್ಬಿಟ್ಟು ತಗೊಂಡೋಗ್ತಾ ಇದ್ದೀನಿ. ಇಲ್ಲೇ 2 ಬಿಂದಿಗೆ ತಗೊಳ್ತೀನಿ. ಒಂದಿನ ಬಿಟ್ಟು ಒಂದಿನ ನೀರು ಬರ್ತವೆ, 2 ಬಿಂದಿಗೆ ಸುರತ್ತೈತೆ ನಮಗೆ. ಹಂಗಾಗಿ ಆಮೇಲೆ ಅಡುಗೆ ಕೆಲಸ ಮಾಡಿಬಿಡೋಣ ಅಂದ್ಬಿಟ್ಟು ಫಸ್ಟಾಗಿ ಅಡುಗೆ ಮನೆಗೆ ಬಂದ್ಬಿಟ್ಟೆ. ಆಮೇಲೆ ಅನ್ನಕ್ಕೆ ಇಕ್ತಾಯಿದ್ದೀನಿ, ಅನ್ನಕ್ಕೆ ಇಕ್ತಾಯಿದ್ದೀನಿ ಕುಕ್ಕರಲ್ಲಿ. ಆಮೇಲೆ ಚಿತ್ರಾನ್ನ ಮಾಡಿಬಿಡೋಣ ಅಂದ್ಬಿಟ್ಟು ಚಿತ್ರಾನ್ನಕ್ಕೆಲ್ಲ
ಈರುಳ್ಳಿ ಟೊಮೆಟೊ ಎಲ್ಲ ಬಿಡಿಸ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನು ಫಾಸ್ಟಾಗಿ ಆಗೋದಂದರೆ ಚಿತ್ರಾನ್ನ ಒಂದೇ ಅಲ್ವಾ, ಹಾಗಾಗಿ ಚಿತ್ರಾನ್ನ ಮಾಡಿಬಿಟ್ರೆ ಸ್ವಲ್ಪ ಟೈಮ್ ಸ್ವಲ್ಪ ಸೇವ್ ಆಗುತ್ತೆ ಅಂದ್ಬಿಟ್ಟು ಚಿತ್ರಾನ್ನ ಮಾಡೋಣ ಅಂದ್ಬಿಟ್ಟು ಚಿತ್ರಾನ್ನಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಆಮೇಲೆ ಇನ್ನು ಮನೆ ಒರೆಸಿಲ್ಲ, ಮನೆಯೆಲ್ಲ ಆಮೇಲೆ ಒರೆಸ್ಕೊಳ್ಳೋಣ ಅಡುಗೆ ಮಾಡಿಬಿಟ್ಟು ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಎಲ್ಲ ರೆಡಿ ಆಗಿದೆ. ಇವಾಗ ಚಿತ್ರಾನ್ನ ಗೊಜ್ಜು ಮಾಡೋಣ ಅಂದ್ಬಿಟ್ಟು ಬಾಣಲಿ ಇಟ್ಕೊಂಡು ಎಲ್ಲ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ನಮ್ಮ ಸಾಯಿ ಕಾಲೇಜ್ಗೆ ಹೋಗೋಕ್ಕೆ ಟೈಮ್ ಆಗೋಗ್ಬಿಡುತ್ತೆ ಅಂದ್ಬಿಟ್ಟು ಇವಾಗ ಚಿತ್ರಾನ್ನ ಮಾಡ್ತಾ ಇರೋದು. ಚಿತ್ರಾನ್ನಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಆಮೇಲೆ ನಮ್ಮ ಸಾಯಿ ಎಲ್ಲ ಕಾಲೇಜ್ಗೆ ಹೋಗಿದ್ದಾದಮೇಲೆ ಆಮೇಲೆ ನಮ್ಮ ಮಾವ ಇರ್ತಾರಲ್ವ, ಅವ್ರಿಗೆ ಮುದ್ದೆ ಮಾಡಿ ಸಾಂಬಾರು ಮಾಡಬೇಕು. ಈಗ ಈ ಕೆಲಸ ಮುಗಿಸ್ಕೊಬಿಡೋಣ ಅಂದ್ಬಿಟ್ಟು ಈ ಕೆಲಸ ಎಲ್ಲ ಮುಗಿಸ್ಕೊತಾ ಇದ್ದೀನಿ. ಚಿತ್ರಾನ್ನ ಮಾಡಿಬಿಟ್ರೆ ಆಮೇಲೆ ಹಿಂಗೆ ಆಗ್ತೈತೆ ಅಂದ್ಬಿಟ್ಟು. ಈಗ ಈರುಳ್ಳಿ ಎಲ್ಲ ಹಾಕಿ ಉಪ್ಪು ಹಾಕ್ತಾಯಿದ್ದೀನಿ, ಸ್ವಲ್ಪ ಬೇಗ ಆಗುತ್ತೆ ಅಂದ್ಬಿಟ್ಟು. ಚಿತ್ರಾನ್ನ ಗೊಜ್ಜೆಲ್ಲ ರೆಡಿ ಆಯಿತು. ಆಮೇಲೆ ಚಿತ್ರಾನ್ನ ಎಲ್ಲ ಮಿಕ್ಸ್ ಮಾಡಿ ಮಡಗಿದ್ನೆ. ಅವ್ನು ಸಾಯಿನೂ ತಿನ್ನೋ ಸ್ವಲ್ಪ. ಆಮೇಲೆ ಕಾಲೇಜ್ಗೆ ಹೋಗೋಕ್ಕೆಲ್ಲ ರೆಡಿ ಆದನು. ನೋಡಿ ಆಗಲೇ ಎಲ್ಲ ರೆಡಿಯಾಗಿದ್ದಾನೆ. ಅಮ್ಮ ಎಲ್ಲ ಮನೆ ಒರೆಸಿದ್ದೆಲ್ಲ ಆಯಿತು. ಅವಳು ಬಾಗಿಲೆಲ್ಲ ಒರೆಸ್ತಾ ಇದ್ದಾಳೆ. ಈಗ ಎಲ್ಲ ರೆಡಿ ಆಯಿತು. ನಮ್ಮ ಯಜಮಾನ್ರು ಕರ್ಕೊಂಡೋಗೋದಕ್ಕೆ ಆಚೆ ಕಡೆ ಗಾಡಿನಲ್ಲಿ ನಿಂತ್ಕೊಂಡಿದ್ರು. ಸರಿ ಆಯ್ತು ನಡಿಯಪ್ಪ ಅಂತ ಕರ್ಕೊಂಡು ಹೋಗ್ತಾಯಿದ್ದೀನಿ. ನೋಡಿ ಹೊರಡ್ತಾ ಇದ್ದಾನೆ. ಬ್ಯಾಗ್ ತಗೊಬಂದು ಕೊಡ್ತೀನಿ. ಟ್ರಂಕಿ ಎತ್ಕೊಂಡವ అదుంటే ఉండి రామా బాయ్ ಡೆಡಾ ಸ್ಟ್ಯಾಂಡ್ ಅಲ್ಲೇ ಹಾಸ್ಟೆಲಲ್ಲಿರೋದಲ್ವ, ಹಂಗಾಗಿ ನನಗೆ ಅವ್ನು ಹೋಗ್ತಾಯಿದ್ರೆ ನನ್ನ ಕೈಯಲ್ಲಿ ತಡಿಯೋಕ್ಕಾಗಿಲ್ಲ. ನನಗೆ ಹಂಗೆ ತುಂಬ ಬೇಜಾರಾಗೋಯ್ತು. ಮಕ್ಕಳನ್ನ ಕಳಿಸ್ತಾಯಿದ್ರೆ ಅಳು ಹಂಗೆ ಬಂದ್ಬಿಡ್ತೈತೆ. ಆಮೇಲೆ ತಡ್ಕೊಳ್ಳೋದಕ್ಕೆ ಆಗಲ್ಲ. ಇಷ್ಟು ದಿನ ಇದ್ದು ಇವಾಗ ಹೋಗ್ತಾಯಿದ್ರೆ, ಇವಾಗ ಎಡಿಟಿಂಗ್ ಮಾಡ್ತಾಯಿದ್ರೇ ಬಾಧೆ ಆಗ್ತಾಯಿತ್ತು. ಆ ತಾಯಿಗನ್ನ ಆಗಲಿ ಬಿಟ್ಬಿಟ್ಟು ಹೋಗ್ತಾಯಿದ್ರೆ ತುಂಬಾ ನೋವಾಗುತ್ತೆ ಅಲ್ವಾ. ನನಗೂ ತುಂಬಾ ನೋವಾಯಿತು, ಇರೋಕ್ಕಾಗಿಲ್ಲ. ಅಮ್ಮ 2-3 ದಿವಸ ಇದ್ದು ಅವಳು ಓದ್ತಾಳೆ. ಎಡಿಟಿಂಗ್ ಮಾಡ್ತಾಯಿದ್ರೇ ಅಳು ಬಂದ್ಬಿಡ್ತು ನನಗೆ. ಆಮೇಲೆ ಹಂಗೆ ಇದ್ದರೆ ಆಗಲ್ಲ ಅಂದ್ಬಿಟ್ಟು ಕೆಲಸದ ಮೇಲೆ ಹಿಡಿದ್ರೆ ಸ್ವಲ್ಪ ಮರ್ತಂಗಿರ್ತೈತೆ ಅಂದ್ಬಿಟ್ಟು ಎಲ್ಲ ಒಗ್ದಿರೋ ಬಟ್ಟೆಗಳೆಲ್ಲ ಇದ್ವು, ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ನಿ. ಒಂದು ಕಡೆ ಬಾಧೆ ಆಗ್ತಾಯಿತ್ತು. ಬಾಧೆ ನೋವು ಆದ್ರೂ ಮನೆ ಕೆಲಸ ಮಾಡ್ತಾಯಿದ್ನಿ. ಎಡಿಟಿಂಗ್ ಮಾಡ್ತಾಯಿದ್ರೇ ನನ್ನ ಕೈಯಲ್ಲಿ ಇರೋಕ್ಕಾಗ್ತಾಯಿಲ್ಲ, ಅಷ್ಟು ಆಗ್ತಾಯಿದೆ. ಆದ್ರೂ ಇನ್ನೇನು ಮಾಡಬೇಕು, ನಮ್ಮ ಕೆಲಸ ನಾವು ಮಾಡ್ಕೊಳ್ಳೇಬೇಕಲ್ವ ಅಂದ್ಬಿಟ್ಟು. ಮತ್ತು ಹೊರಗಡೆ ಬರೋಷ್ಟೊತ್ತಿಗೆ ಸೊಂಪೆಲ್ಲ ತುಂಬೋಗಿತ್ತು. ನಾನು ಹಾಕಿರೋ ರಂಗೋಲಿ ಎಲ್ಲ ಹೊರ್ಟೋಯ್ತು. ಸರಿ ಆಯಿತು ಅಂದ್ಬಿಟ್ಟು ಸೊಂಪೆಲ್ಲ ಮುಚ್ಚಿಬಿಟ್ಟು ಒಳಗಡೆ ಕೊಟ್ಟೋದ್ನಿ. ಆಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಆಮೇಲೆ ಸ್ವಲ್ಪ ಸಮಾಧಾನ ಮಾಡ್ಕೊಂಡು ನಾನೇ ಅಷ್ಟೊತ್ತಿಗೆ ಅಮ್ಮ ಎಲ್ಲ ಮನೆಯೆಲ್ಲ ಒರೆಸಿ ಎಲ್ಲ ಬಾಗಿಲೆಲ್ಲ ಒರೆಸ್ರಂಗ ಬಾಗಿಲಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಸ್ವಲ್ಪ ಇವಾಗ ನಾಷ್ಟ ತಿಂತಾಯಿದ್ಲು ಟಿ ವಿ ನೋಡಿಕೊಂಡು. ಬಾಗಿಲಿಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಪಾಪ ಇಟ್ಟಿದ್ದಾಳೆ. ಮನೆಯೆಲ್ಲ ಒರೆಸಿ ನನಗೆ ಬೇಜಾರಾಯಿತು, ಏನು ಮಾಡಬೇಕು ಅಂತಲೇ ಅರ್ಥ ಆಗಿಲ್ಲ. ಆಮೇಲೆ ನೋಡಿ ರಂಗೋಲಿ ಎಲ್ಲ ಹೊರಟೋಗಿತ್ತು, ಮತ್ತೆ ರಂಗೋಲಿ ಹಾಕಿದ್ದಾಳೆ. ಅವಳ ಕೈಯೆಲ್ಲ ಎಷ್ಟು ಮಾತ್ರ ಆಗುತ್ತೆ ಅಷ್ಟು ಮಾತ್ರ ಪಾಪ ಮಾಡ್ತಾ ಇರ್ತಾಳೆ. ಆಮೇಲೆ ಇನ್ನು ಸ್ನಾನ ಮಾಡಿಕೊಂಡು ಪೂಜೆ ಮಾಡೋದೊಂದೇ ಇರೋದು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಬಾಯ್ ಫ್ರೆಂಡ್ಸ್, ಬಾಯ್. ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಬರ್ತೀನಿ. ವಿಡಿಯೋ ಇಷ್ಟೇ.